ಬಾರ್ಬಡೋಸ್ನಿಂದ ದೆಹಲಿಗೆ ಬಂದಿದ್ದಾರೆ. ದೆಹಲಿಯ ಏರ್ಪೋರ್ಟ್ನಿಂದ ಅವರೀಗ ಹೊರಗಡೆ ಬರ್ತಾ ಇರುವಂಥದ್ದನ್ನು ನೋಡ್ಬೋದು. ಬಾರ್ಬಡೋಸ್ನಿಂದ ಟೀಮ್ ಇಂಡಿಯಾ ಆಟಗಾರರು ಬರ್ತಿದ್ದಾರೆ. ಟೀಮ್ ಇಂಡಿಯಾದ ಎಲ್ಲ ಸದಸ್ಯರು ಈಗ ದೆಹಲಿ ಏರ್ಪೋರ್ಟ್ಗೆ ಬಂದಿದ್ದಾರೆ. ದೆಹಲಿ ಏರ್ಪೋರ್ಟ್ನಿಂದ ಈಗ ಹೋಟೆಲ್ಗೆ ಹೋಗ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಆಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ. ಸಾಕಷ್ಟು ಅಭಿಮಾನಿಗಳು ಏರ್ಪೋರ್ಟ್ನಲ್ಲಿ ನೆರೆದಿದ್ದಾರೆ. ಟೀಮ್ ಇಂಡಿಯಾದ ತಂಡದ ಸದಸ್ಯರಿಗೆ ಅವರು ಚೇರನ್ನು ಮಾಡ್ತಾ ಇದ್ದಾರೆ, ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. 13 ವರ್ಷಗಳ ಬಳಿಕ ಟೀಮ್ ಇಂಡಿಯಾ ವಿಶ್ವಕಪ್ಪನ್ನು ಗೆದ್ದುಕೊಂಡು ಭಾರತಕ್ಕೆ ಬರ್ತಾ ಇದೆ. ಈ ಸಂತೋಷದ ಸಂಭ್ರಮವನ್ನು ಫ್ಯಾನ್ಸ್ಗಳು ಟೀಮ್ ಇಂಡಿಯಾ ಆಟಗಾರರಿಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಬಸ್ ಮೂಲಕ ಈಗ ಬರ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ. ನೋಡಿ, ಎಲ್ಲ ಟೀಮ್ ಇಂಡಿಯಾ ತಂಡದ ಸದಸ್ಯರು ಎಲ್ಲರಿಗೂ ಶಿವಮ್ ದುಬೆ ಆಗಿರ್ಬೋದು, ಯಜುವೇಂದ್ರ ಚಹಲ್, ಅದ್ರ ಜೊತೆಗೆ ಬೂಮ್ರಾ ಎಲ್ಲರೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದಿವಸಗಳ ಕಾಲ ಬರೋಕ್ಕಾಗಿರಲಿಲ್ಲ, 4 ದಿವಸಗಳ ಕಾಲ. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಹವಾಮಾನ ವೈಪರೀತ್ಯ ಇತ್ತು. ಹವಾಮಾನ ವೈಪರೀತ್ಯ ಇದ್ದ ಕಾರಣ ಭಾರತಕ್ಕೆ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಭಾರತಕ್ಕೆ ಬರೋದಕ್ಕೆ ಅವಕಾಶ ಸಿಕ್ಕಿದೆ. ಈಗ ಭಾರತದ ತಂಡದ ಆಟಗಾರರು ದೆಹಲಿಗೆ ಬಂದಿಳಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಅವರು ಮುಂಬೈಗೆ ತೆರಳುತ್ತಾರೆ. ಮುಂಬೈನಲ್ಲಿ ಸಂಜೆ 5 ಗಂಟೆ ವಾಂಖೆಡೆ ಸ್ಟೇಡಿಯಂ ವರೆಗೂ ಕೂಡ ಈ ಒಂದು ಬೃಹತ್ ಮೆರವಣಿಗೆ ನಡೆಯುತ್ತೆ. ಸಂತೋಷವನ್ನು ಅಲ್ಲಿ ಸಂತೋಷದ ಮೆರವಣಿಗೆ ನಡೆಯುತ್ತೆ. ಉತ್ಸವದ ಮೆರವಣಿಗೆ ಟೀಮ್ ಇಂಡಿಯಾ ಆಟಗಾರರ ಸ್ವಾಗತ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.